ಬಿಡದಿಯ ಬಾನಂದೂರು ಡೈರಿ ಕಾರ್ಯದರ್ಶಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿ ಅಮಾನತು ಮಾಡಬೇಕು ಅಂತ ಜೆಡಿಎಸ್ ಪ್ರತಿಭಟನೆಗೂ ಮುಂದಾಗಿದೆ. ಕಾರ್ಯದರ್ಶಿಯನ್ನ ಅಮಾನತು ಮಾಡಬೇಕು ಅಂತ ಜೆಡಿಎಸ್ ಪ್ರತಿಭಟನೆ ಕೂಡ ಮಾಡ್ತು. ಅದರ ಜೊತೆಯಲ್ಲಿ ಅಲ್ಲಿನ ಮಾಗಡಿಯ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಅಧಿಕಾರಿಗೆ ಆವಾಜ್ ಹಾಕಿದ್ದಾರೆ. ಕಾರ್ಯದರ್ಶಿಗೆ ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಬಿಡಿ ಅಂತ. ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ, ಸಹಕಾರ ಇಲಾಖೆ ಅಧಿಕಾರಿಗಳೇ ಭ್ರಷ್ಟಾಚಾರವನ್ನ ಮುಚ್ಚ ಹಾಕ್ತಿದ್ದಾರೆ ಅಂತ ಕಿಡಿಕಾರುವುದರ ಮುಖಾಂತರ ಕೆಲ ಕಾಲ ಅಧಿಕಾರಿಗಳು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಪೊಲೀಸರ ವಿರುದ್ಧ ಅನುಚಿತ ಪದ ಬಳಕೆ ಮಾಡುವಂತಹ ಪ್ರಸಂಗವೂ ಆಯಿತು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಸದ್ಯ ಪರಿಸ್ಥಿತಿ ಹೇಗಿದೆ ತಿಳಿ ಆಯ್ತಾ? ವಿದ್ಯಾ, ಡೈರಿ ಕಾರ್ಯದರ್ಶಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಇದನ್ನು ಸಹಕಾರ ಇಲಾಖೆ ಅಧಿಕಾರಿಗಳೇ ಮುಚ್ಚಾಕ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಇವತ್ತು ಜೆಡಿಎಸ್ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾಜಿ ಶಾಸಕರು ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಆವಾಜ್ ಹಾಕಿರುವಂತ ಘಟನೆ ಇವತ್ತು ರಾಮನಗರದಲ್ಲಿ ನಡೆದಿರುವಂತದ್ದು. ಅಂದ್ರೆ ಅಧಿಕಾರಿಗಳೇ ಡೈರಿ ಕಾರ್ಯದರ್ಶಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡ್ತಿದ್ರು ಕೂಡ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ. ಹಾಗಾಗಿ ಅಧಿಕಾರಿಗಳಿಂದಾಗಿ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿ ಆಗ್ತಾ ಇದೆ. ನಿಮ್ಗೆ ಚಪ್ಪಲಿಯಲ್ಲಿ ಒಡಿಸ್ತೀನಿ ಬನ್ನಿ ಅನ್ನೋ ಒಂದು ಮಾತನ್ನ ಮಾಜಿ ಶಾಸಕರು ಹೇಳ್ತಾ ಇರುವಂತದ್ದು. ಇದು ಸಾಕಷ್ಟು ರೀತಿ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಇವತ್ತು ರಾಮನಗರ ಸಹಕಾರ ಇಲಾಖೆ ಮುಂಭಾಗ ಬಾನಂದೂರು ಗ್ರಾಮದ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ರು. ಈ ವೇಳೆ ಮಾಜಿ ಶಾಸಕರು ಕೂಡ ಅಲ್ಲಿ ಹಾಜರಿದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಆವಾಜ್ ಹಾಕಿರುವಂತ ಕೆಲಸವನ್ನು ಕೂಡ ಮಾಜಿ ಶಾಸಕರು ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಪರ ವಿರೋಧ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮೇಲೆ ಇಂಥ ಪದ ಬಳಕೆ ಎಷ್ಟು ಸರಿ ಅನ್ನೋದು ಒಂದ್ ಕಡೆ ಆದ್ರೆ, ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಮುಚ್ಚಾಕ್ತಿದ್ದಾರೆ ಅನ್ನೋದು ಎಷ್ಟು ಸರಿ ಅನ್ನೋದು ಮತ್ತೊಂದು ಕಡೆ ಪ್ರಶ್ನೆ ಆಗಿರುವಂತದ್ದು. ಸಾಕಷ್ಟು ರೀತಿಯ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ರು. ಇದಕ್ಕೆ ಮಾಜಿ ಶಾಸಕರು ಬಂದು ಅಲ್ಲಿ ಅವ್ರ ಪರವಾಗಿ ನಿಂತ್ಕೊಂಡ್ರು. ಬಳಿಕ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸುವಂತ ಒಂದು ಭರವಸೆಯನ್ನ ನೀಡಿರುವಂತದ್ದು. ಮಮತಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.